ಹಾಯ್ ಆಲ್, ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ಏನಪ್ಪಾ ಇವಳು ಇತ್ತೀಚಿಗೆ ಬರೀ ಕಿಚನ್ನೇ ತೋರಿಸ್ತಾಳೆ ಅನ್ಕೋಬೇಡಿ. ನಾನು ಇತ್ತೀಚಿಗಷ್ಟೇ ಕಿಚನ್ ಮೇಕ್ ಓವರ್ ನ ಮಾಡಿದ್ದೆ. ಅದ್ರಲ್ಲಿ ನಾನು ಕಿಚನ್ ಅಲ್ಲಿ ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಡೀಟೇಲ್ ಆಗಿ ತೋರಿಸಿಲ್ಲ ಅಲ್ವಾ. ಸೊ ಅದನ್ನ ತೋರ್ಸೋಣ ಅಂತ ಇವತ್ತು ಕಿಚನ್ ಟೂರ್ ನ ಮಾಡ್ತಿದ್ದೀನಿ. ಕಿಚನ್ ಅಲ್ಲಿ ಎಂಟರ್ ಆದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ಗೋಡೆಗೆ ಈ ತರ ಒಂದು ವಾಲ್ ಸ್ಟಿಕ್ಕರ್ ನ ಆಡ್ ಮಾಡ್ಕೊಂಡಿದ್ದೀನಿ. ಸಿಸರ್ಸ್ ಆಗಿರ್ಬೋದು, ಲೈಟರ್ ಆಗಿರ್ಬೋದು, ಹ್ಯಾಂಡಿ ಏನೇನ್ ಬೇಕೋ ಅದನ್ನೆಲ್ಲ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಅದೇ ತರ ಮುಂದೆ ಬಂದ್ರೆ ಇಲ್ಲಿ ಶಿಂಕ್ ಸೆಕ್ಷನ್ ಅಲ್ಲಿ ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಆಮೇಲೆ ಪಾತ್ರೆ ತೊಳೆಯೋದಿಕ್ಕೆ, ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಎರಡು ದೊಡ್ಡ ವಿಂಡೋ ಇದೆ. ಇಲ್ಲಿ ನಾನು ಒಂದು ಏರ್ ಫ್ರೆಶ್ನರ್ ನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ, ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಕ್ಲಾತ್ಸ್. ಇನ್ನು ಈ ಮೂಲೆಯಲ್ಲಿ ಒಂದು ಮಿಕ್ಸಿ ನ ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬೋರ್ಡ್ ಅಲ್ಲೇ ಇದೆ, ಅಲ್ಲೇ ಇಟ್ಕೋಬೇಕು, ಆಪ್ಷನ್ ಇಲ್ಲ. ಅದಾದ್ಮೇಲೆ ಈ ಕಡೆ ಬಂದ್ರೆ ಸ್ಟವ್, ಮತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಇದೊಂದು ಪುಟ್ಟದಾದ ಕುಟ್ಟಾಣಿ ಇಟ್ಕೊಂಡಿದ್ದೀನಿ. ಇನ್ನು ಈ ಟ್ರೇ ನಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಬರೀ 2 ಲೀಫ್ ಇತ್ತು, ಇವಾಗ 4 ಆಗಿದೆ. ಅದ್ರ ಜೊತೆಲಿ 2 ಆಯಿಲ್ ಡಿಸ್ಪೆನ್ಸರ್ಸ್ ಇದೆ. ಅದಾದ್ಮೇಲೆ ಇದೇನ್ ನೋಡ್ತಿದ್ದೀರಲ್ಲ, ಇದು ಫ್ಲವರ್ ಪಾಟ್. ಬಟ್ ನಾನು ಇದನ್ನ ಸೌಟ್ಸ್ ನ ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡಿದ್ದೀನಿ. ಈ ಐಡಿಯಾ ಯಾವ ತರ ಇದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಆಯ್ತಾ. ಅದಾದ್ಮೇಲೆ ಈ ಕಡೆ ಬಂದ್ರೆ ಈ ಸೆರಾಮಿಕ್ ಕಂಟೈನರ್ಸ್. ಇದನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಒಂದು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ, ಆಯ್ತಾ. ಸೊ ಈ ಪಿಕಲ್ ಜಾರ್ಸ್ ಜೊತೆ ಒಂದು ಉಪ್ಪಿನ ಜಾರ್ನು ಇದೆ ಇದ್ರಲ್ಲಿ. ಅಂಡ್ ಇಲ್ಲಿ ಮೇಲ್ಗಡೆ ನಾನು ಈ ಪುಟ್ಟ ಕೋಟ್ಸ್ ನ ಆಡ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯ್ತು ಆ ಕೋಟ್ಸ್, ಹಂಗಾಗಿ. ಅದಾದ್ಮೇಲೆ ಈ ಕಡೆ ಇದೊಂದು ಸ್ಟ್ಯಾಂಡ್ ನ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಖಾರದ ಪುಡಿ, ಸಾರಿನ ಪುಡಿ, ಹುಳಿ ಪುಡಿನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಟೀ ಪೌಡರ್, ಶುಗರ್, ಆಮೇಲೆ ಕಾಫಿ ಪೌಡರ್, ಜೊತೆಲಿ LG ಇಂಗು ಡಬ್ಬೆನು ಅಲ್ಲೇ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಪಕ್ಕದಲ್ಲಿ ದೊಡ್ಡದೊಂದು ಶೆಲ್ಫ್ ಬಂದಿದೆ. ಇದ್ರಲ್ಲಿ ನಾನು ಈ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ ಅಲ್ಲಿ ಹಿಡ್ಸದೇ ಇರೋಂತ ದೊಡ್ಡ ಪ್ಲೇಟ್ಸ್ ನೆಲ್ಲ ಈ ತರ ಸೈಡಿಗೆ ಇಟ್ಕೊಂಡಿದ್ದೀನಿ. ಹಿಡ್ಸುವಂತ ಪ್ಲೇಟ್ಸ್ ಅಂದ್ರೆ ಡೈಲಿ ನಾವು ಊಟಕ್ಕೆ ಬಳಸುವಂತ ಪ್ಲೇಟ್ಸ್ ಅದ್ರಲ್ಲೇ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಏನಿದೆ ಪುಟ್ಟ ಪ್ಲೇಟ್ಸ್, ಇದೆಲ್ಲ ಟಿಫನಿಗೆ ಬಳಸುವಂತದ್ದು. ಅದಾದ್ಮೇಲೆ ಈ ಪ್ಲೇಟ್ಸ್ ಎಲ್ಲ ಅಡಿಗೆ ಮೇಲೆ ಮುಚ್ಚಿಡುವಂತದ್ದು. ಇನ್ನು ಕೆಳಗಡೆ ಬಂದ್ರೆ ಈ ಸ್ಟ್ಯಾಂಡ್ ಅಲ್ಲಿ ಟೀ ಕಪ್ಸು, ಬೌಲ್ಸು, ಅದಾದ್ಮೇಲೆ ನೀರ್ ಕುಡಿಯೋದಕ್ಕೆ ಗ್ಲಾಸ್ ಆಗಿರ್ಬೋದು, ಡೈಲಿ ಯೂಸ್ ಮಾಡುವಂತದ್ ಮಾತ್ರ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದಾದ್ಮೇಲೆ ಇದ್ರ ಮೇಲ್ಗಡೆ ಶೆಲ್ಫಿಗೆ ಬಂದ್ರೆ ಈ ಕೆಟಲ್ ಸೆಟ್ ಮತ್ತೆ ಟೀ ಕಾಫಿ ಕುಡಿಯೋಂತ ಕಪ್ಸು, ಹಿಂದ್ಗಡೆ ಎಕ್ಸ್ಟ್ರಾ ಆಗಿರೋ ಕಪ್ ಇಟ್ಕೊಂಡಿದ್ದೀನಿ, ಮನೆಗೆ ಯಾರಾದ್ರೂ ಬಂದಾಗ ಬೇಕಾಗುತ್ತೆ ಅಂತ. ಅದಾದ್ಮೇಲೆ ಈ ಟಾಪ್ ಶೆಲ್ಫ್ ಅಲ್ಲಿ ಈ ವಾಟರ್ ಕೆಟಲ್ ಮತ್ತೆ ಈ 3 ಜಾರ್ಸ್ ನ ಹ್ಯಾಂಡಿ ಇಟ್ಕೊಂಡಿದ್ದೀನಿ. ಅದು ಹಿಂದ್ಗಡೆ ಬಾಟಲ್ಸ್ ಇದೆ, ಅದು ನಾನು ಡೈಲಿ ಯೂಸ್ ಮಾಡಲ್ಲ, ರೇರ್ ಆಗಿ ಯೂಸ್ ಮಾಡೋದು, ಹಂಗಾಗಿ. ಸೊ ಈ ಕಡೆ ಸೆಕ್ಷನ್ ಆಯ್ತು. ಇನ್ನು ಈ ಕಡೆ ಸೆಕ್ಷನ್ಗೆ ಬಂದ್ರೆ ನೋಡ್ತಿರ್ಬೋದು ನೀವು ಔಟ್ಲುಕ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಕೇವಲ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಇಂದಾನೆ ಆಗಿರೋದು ಅಂತ ನನ್ನ ಒಪಿನಿಯನ್. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ. ಸೊ ಈ ತರ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಬಳಸೋದ್ರಿಂದ ಏನ್ ಯೂಸ್ ಅಂದ್ರೆ ಕಿರಾಣಿ ವೇಸ್ಟ್ ಆಗಲ್ಲ. ಈಸಿಯಾಗಿ ಕಾಣಿಸ್ತಿರುತ್ತಲ್ಲ, ಎಲ್ಲಾನು ಬಳಸ್ಕೋತೀವಿ. ಆಮೇಲೆ ಏನ್ ಖಾಲಿ ಆಗಿದೆ ಅಷ್ಟನ್ನ ಮಾತ್ರ ತರ್ಬೋದು. ಅಂಡ್ ಈ ಶೆಲ್ಫ್ ಅಲ್ಲಿ ನಾನು ಈ ಸ್ಟೀಲ್ ಡಬ್ಬೆಗಳಲ್ಲಿ ಯಾವ್ದು ಕಿರಾಣಿ ಜಾಸ್ತಿ ಕ್ವಾಂಟಿಟಿಲಿ ತರ್ತೀವಿ ಅದನ್ನ ಇಟ್ಕೊಂಡಿದ್ದೀನಿ. ಇನ್ನು ಇದು ತುಪ್ಪ, ಅದಾದ್ಮೇಲೆ ಇದು ಒಂದ್ ಸ್ಟ್ಯಾಂಡ್ ಅಲ್ಲಿ ಸ್ಪೂನ್ಸು, ಫೋರ್ಕ್ಸು, ಅದಾದ್ಮೇಲೆ ಟೀ ಸೋಸೋದು, ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಮೂಲೆಯಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಮಖಾನ ಕಂಪಲ್ಸರಿ ಅಥರ್ವಂಗೆ. ಅದಾದ್ಮೇಲೆ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಮರ್ತು ಹೋಗ್ತೀನಿ, ಹಂಗಾಗಿ ಕಣ್ ಮುಂದೆ ಸಿಗೋ ತರ ಇಟ್ಕೊಂಡಿದ್ದೀನಿ. ಅಂಡ್ ಈ ರೊಟೇಟಬಲ್ ಟ್ರೇ ಅಲ್ಲಿ ಅಥರ್ವಂಗೆ ಸಂಬಂಧಪಟ್ಟಿರುವಂತ ಪೌಡರ್ಸ್, ಅವನಿಗೆ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತಿರ್ತೀನಿ ಪೌಡರ್ಸ್, ಡ್ರೈ ಫ್ರೂಟ್ಸ್ ಪೌಡರ್ ಆಗಿರ್ಬೋದು. ಸೊ ಅವನಿಗೆ ಸಂಬಂಧಪಟ್ಟಿರೋದು ಎಲ್ಲ. ಆಮೇಲೆ ಅವನಿಗೆ ಕೆಮ್ಮು ಕಫ ಜಾಸ್ತಿ ಆಗುತ್ತೆ, ಜ್ಯೇಷ್ಠ ಮಧು, ಜೇನುತುಪ್ಪ ಆಗಿರ್ಬೋದು. ಅಂಡ್ ಇದೊಂದು ಪುಟ್ಟದಾದ ಸಿಲ್ವರ್ ಸೆಟ್, ಬೌಲು, ಸ್ಪೂನು, ಅದಾದ್ಮೇಲೆ ಲೋಟ, ಆಮೇಲೆ ಗುಟ್ಟಿ ಹಾಕುವಂಥದ್ದು.
ಅವನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಈ ಲಾಸ್ಟ್ ಶೆಲ್ಫ್ ಅಲ್ಲಿ ನೋಡಿದ್ರೆ ಈ ತಮ್ಗಿಗಳು, ಹಾಲ್ ಕಾಯಿಸುವಂತ ಪಾತ್ರಿ, ಆಮೇಲೆ ಒಂದಷ್ಟು ವೆಸಲ್ಸ್ ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅಂಡ್ ಈಸಿಯಾಗಿ ಸಿಗ್ಬೇಕು ಅಂತ ಒಗ್ಗರಣೆ ಡಬ್ಬಿನೂ ಇದೇ ಶೆಲ್ಫ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಸೆಕ್ಷನ್ ಔಟ್ಲುಕ್ ಮಾತ್ರ ಸಖತ್ತಾಗಿದೆ, ನನಗ್ ತುಂಬಾ ಇಷ್ಟ ಆಗ್ತಿದೆ. ಅಂಡ್ ಇದೆಲ್ಲ ಶೆಲ್ಫ್ ಕೆಳಗಡೆ ಒಂದು ದೊಡ್ಡ ಶೆಲ್ಫ್ ಇದೆ, ಅಲ್ಲಿ ಈ ಸ್ಟೀಲ್ ಠಾಕಿನ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಮುಂಚೆ ಕಿರಾಣಿ ಇಟ್ಕೊಂಡಿದ್ದೆ, ಬಟ್ ಇವಾಗ ಎಕ್ಸ್ಟ್ರಾ ಸ್ಟೀಲ್ ಪಾತ್ರೆಗಳೇನಿದೆ, ಅದಾದ್ಮೇಲೆ ಪ್ಲಾಸ್ಟಿಕ್ ಕಂಟೈನರ್ಸ್ ಅದೆಲ್ಲದನ್ನು ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ಒಂದು ಪ್ಲಾಸ್ಟಿಕ್ ಬಕೆಟ್ ವಿತ್ ಲಿಡ್ ಇದೆಯಲ್ಲ, ಇದ್ರಲ್ಲಿ ಕಿರಾಣಿ ಕಂಟೈನರ್ಸ್ ಅಲ್ಲಿ ಫಿಲ್ ಮಾಡಿ ಎಕ್ಸ್ಟ್ರಾ ಉಳ್ದಿರೋದನ್ನ ಕ್ಲಿಪ್ಸ್ ಹಾಕಿ ಅದ್ರಲ್ಲಿ ಇಟ್ಕೊಂಡಿದ್ದೀನಿ. ಅಂಡ್ ಈ ಬಕೆಟ್ ಅಲ್ಲಿ ನಾವು ಡೈಲಿ ಬಳಸುವಂತ ಸೋನಾ ಮಸೂರಿ ಅಕ್ಕಿನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದ್ರೆ ಈ ಚೀಲದಲ್ಲಿ ರೇಷನ್ ಅಕ್ಕಿ ಇದೆ, ದೋಸೆ ಪಡ್ಡು ಏನಾದ್ರು ನೆನೆ ಹಾಕಿದ್ರೆ ಬೇಕಾಗುತ್ತಲ್ಲ ಹಂಗಾಗಿ. ಅಂಡ್ ಅದ್ರ ಜೊತೆ ಇಲ್ಲಿ ನೀರಿನ ಕ್ಯಾನ್ನು ಇದೆ. ಅಂಡ್ ಈ ಶೆಲ್ಫಿಗೆ ಬಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಬೌಲ್ಸ್ ಆಗಿರ್ಬೋದು, ಕಡಾಯಿ ಆಗಿರ್ಬೋದು, ಆಮೇಲೆ ನಾನ್ ಸ್ಟಿಕ್ ಪ್ಯಾನ್ಸು, ತವಾ, ಇದೆಲ್ಲಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅಂಡ್ ಇದು ಇಡ್ಲಿ ಪಾತ್ರಿ. ಇಲ್ಲಿ ಹಿಂದೆ ಗೋಡಿ ನೋಡಿ ಯಾವ ತರ ಆಗಿದೆ, ಮಳೆ ಬಂದು ಬಂದು ತಂಪಿಗೆ ನಾನು ಇದನ್ನ ಏನು ಚೇಂಜ್ ಮಾಡಕ್ ಹೋಗಿಲ್ಲ, ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಈ ಲಟ್ನಿ ಇಲ್ಲೇ ಇಟ್ಕೊಂಡಿದ್ದೀನಿ. ಅಂಡ್ ಈ ಮೂಲೆಯಲ್ಲಿ ಏನ್ ಇಟ್ಟಿದ್ದೀನಿ ಇದನ್ನ ನಾನು ರೆಗ್ಯುಲರ್ ಯೂಸ್ ಮಾಡಲ್ಲ, ಹಂಗಾಗಿ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಈ ಲಾಸ್ಟ್ ಶೆಲ್ಫ್ ಅಲ್ಲಿ ಇದ್ 2 ಸೈಜ್ ಟಬ್ ಇದೆಯಲ್ಲ, ಇದು ನಾನು ಪಾತ್ರೆ ತೊಳ್ದಿರೋದನ್ನ ಹಾಕೋದಕ್ಕೆ ಯೂಸ್ ಮಾಡೋದು. 2 ಸೈಜ್ ಯಾಕೆ ಅಂದ್ರೆ ಸ್ವಲ್ಪ ಪಾತ್ರೆ ಇದ್ದಾಗ ತೊಳೆದ್ರೆ ಚಿಕ್ಕದು, ಜಾಸ್ತಿ ಇದ್ದಾಗ ತೊಳೆದ್ರೆ ದೊಡ್ಡದು. ಅಂಡ್ ಆ ಬಾಕ್ಸಸ್ ತೋರ್ಸಿದ್ನಲ್ಲ ಅದ್ರಲ್ಲಿ ಕವರ್ಸ್ ಇದೆ ವೇಸ್ಟ್ ಎಲ್ಲ ಬಿಸಾಕೋದಕ್ಕೆ. ಅಂಡ್ ಈ ಶೆಲ್ಫ್ ಅಲ್ಲಿ ನೋಡ್ತಿರ್ಬೋದು ನೀವು, ಒಂದ್ ಸೈಡ್ ಪೂರ್ತಿ 3 ಸೈಜಸ್ ಕುಕ್ಕರ್ಸ್ ನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಹುಳಿ ಮತ್ತೆ ಸಾರು ಮಾಡೋದಿಕ್ಕೆ ಬೇಕಾಗುವಂತ ಸಿಲ್ವರ್ ಪಾತ್ರೆಗಳು, ಅದ್ರ ಜೊತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಪುಟ್ಟಿನೂ ಇಲ್ಲೇ ಇದೆ. ಅದಾದ್ಮೇಲೆ ಮುಂದೆ ಟೀ ಮಾಡೋ ಅಂತ ಪಾತ್ರೆಗಳು ಮತ್ತೆ ಒಂದಷ್ಟು ಅಡ್ಗೆ ಮುಚ್ಚಿಡೋ ಬೌಲ್ಸ್ ನ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದ್ರೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅದಾದ್ಮೇಲೆ ಇದ್ರಲ್ಲೆಲ್ಲ ಒಂದ್ರಲ್ಲಿ ಸ್ನಾಕ್ಸ್ ಇದೆ, ಒಂದ್ರಲ್ಲಿ ಪೋಹ ಇದೆ, ಅಂಡ್ ಜರಡಿನೂ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಮೂಲೆಯಲ್ಲಿ ಕಾಣಿಸ್ತಿರೋ ಇದ್ 2 ಕೊಡನು ನಾನು ಯೂಸ್ ಮಾಡಲ್ಲ. ಆಕ್ಚುಲಿ ಒಂದಕ್ಕೆ ಹೋಲ್ ಆಗ್ಬಿಟ್ಟಿದೆ, ಹಂಗಾಗಿ ಯೂಸ್ ಮಾಡಲ್ಲ. ಸೊ ಅದನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ನ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಏನಿದೆ ಅಂತ ಗೊತ್ತಾಗುತ್ತೆ, ವೇಸ್ಟ್ ಮಾಡದೆ ಯೂಸ್ ಮಾಡ್ಬೋದು. ಅಂಡ್ ಈ ಕಡೆ ಬಂದ್ರೆ ಗ್ಯಾಸ್ ಕಟ್ಟಿ ಕೆಳಗಡೆ ಒಂದು ಶೆಲ್ಫ್ ಇದೆ, ಅಲ್ಲಿ ಸಿಲಿಂಡರ್ ನ ಇಟ್ಕೊಳ್ಳೋದಿಕ್ಕೆ ಒಂದು ಯೂಸ್ ಮಾಡೋ ಸಿಲಿಂಡರ್, ಒಂದು ಸ್ಪೇರ್ ಸಿಲಿಂಡರ್ ಇದೆ ಅಲ್ಲಿ. ಅದಾದ್ಮೇಲೆ ಶಿಂಕ್ ಕೆಳಗಡೆ ಒಂದು ಬಕೆಟ್ ನ ಇಟ್ಕೊಂಡಿದ್ದೀನಿ, ವೇಸ್ಟೇಜ್ ಏನಿರುತ್ತೆ ಅದನ್ನೆಲ್ಲ ಹಾಕೋದಿಕ್ಕೆ. ಸೊ ನೋಡ್ತಿದ್ದೀರಲ್ಲ, ಇದಾಗಿತ್ತು ನನ್ನ ಕಿಚನ್ ಲುಕ್, ಔಟ್ಲುಕ್. ಆಕ್ಚುಲಿ ನಮ್ ಕಿಚನ್ಗೆ ತುಂಬಾ ವೆಂಟಿಲೇಷನ್ ಇದೆ, ನೋಡಿದ್ರಲ್ಲ ಎಷ್ಟು ದೊಡ್ಡ ವಿಂಡೋಸ್ ಇದೆ ಅಂತ. ಡೇ ಟೈಮ್ ಅಲ್ಲಿ ಲಿಟ್ರಲಿ ಲೈಟ್ ಹಾಕೋದೇ ಬೇಕಾಗಿಲ್ಲ. ನಾನು ಇವಾಗ ಲೈಟ್ ಹಾಕ್ದೇನೆ ವ್ಲಾಗ್ ಮಾಡಿದ್ದೀನಿ. ನನ್ ಕಿಚನ್ ಮೇಕ್ ಓವರ್ ಬ್ಲಾಗ್ ನೀವು ನೋಡಿದ್ರೆ ನಿಮಗ್ ಗೊತ್ತಿರುತ್ತೆ, ನನ್ನ ಫೇವ್ರೆಟ್ ಪಾರ್ಟ್ ಬಂದ್ಬಿಟ್ಟು ಈ LED ಲೈಟ್ ಅಂತ. ಸೊ ಡೇ ಟೈಮ್ ಅಲ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗದೆ ಇರ್ಬೋದು, ಬಟ್ ನಾನು ನೈಟ್ ಟೈಮ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತಾನು ವಿಡಿಯೋನ ಆಡ್ ಮಾಡಿದೀನಿ, ಎಂಡ್ ಅಲ್ಲಿ ನೋಡಿ ಆಯ್ತಾ. ಬಟ್ ವೆಂಟಿಲೇಷನ್ ಜಾಸ್ತಿ ಇದ್ದಷ್ಟೂನು ನಮಗೆ ಮನೆಯಲ್ಲಿ ವರ್ಕ್ ಮಾಡೋದಕ್ಕೆ ಉತ್ಸಾಹ ಜಾಸ್ತಿ ಇರುತ್ತೆ ಅಂತ ನನ್ನ ಒಪಿನಿಯನ್. ಸೊ ನೋಡ್ತಿರ್ಬೋದು ನೀವು ಇವಾಗ ನೈಟ್ ಯಾವ ತರ ಕಾಣಿಸ್ತಿದೆ ಅಂತ ತೋರಿಸ್ತಿದೀನಿ. ನಿಜವಾಗ್ಲೂ ಕಿಚನ್ ಮೇಕ್ ಓವರ್ ಮಾಡಾದ್ಮೇಲೆ ನಾನು ಕಿಚನ್ ಅಲ್ಲಿ ಡೇ ಟೈಮ್ ಹೆಂಗೂ ಲೈಟ್ ಹಾಕೊಳ್ಳಲ್ಲ, ನೈಟ್ ಟೈಮ್ ಅಂತೂ ಈ LED ಲೈಟ್ ನ ಆನ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದೀನಿ. ಅಷ್ಟು ಖುಷಿ ಆಗುತ್ತೆ ನೋಡೋದಿಕ್ಕೆ, ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸುತ್ತೆ ಗೊತ್ತಾ. ಸೊ ನಿಮ್ಗೆ ಯಾವ ತರ ಅನ್ಸಿದೆ ನಾನ್ ಕಿಚನ್ ಆರ್ಗನೈಸ್ ಮಾಡ್ಕೊಂಡಿರೋದಾಗಿರ್ಬೋದು, ಮೇಕ್ ಓವರ್ ಮಾಡಿರೋದಾಗಿರ್ಬೋದು, ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಈ ಎಲ್ಲಾ ಪ್ರಾಡಕ್ಟ್ಸ್ ನಾನು ಏನೇನ್ ತರ್ಸ್ಕೊಂಡಿದ್ದೀನಿ ಕಿಚನ್ ಅಲ್ಲಿ ಅನ್ನೋದು ಎಲ್ಲಾನು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತರಿಸ್ಕೊಳ್ಳಿ. ಸೊ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟೇಕ್ ಕೇರ್.